ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಿಗ್ ಬಾಸ್ ಮತ್ತೊಂದು ಪ್ರೊಮೋ ರಿಲೀಸ್ ಮಾಡಿದ್ದಾರೆ. ಅದು ಯಾವುದು ಅಂತ ಹೇಳಿದರೆ, ಸೊ ಟಿಕೆಟ್ ಟು ಫಿನಾಲೆ ಈ ವಾರದ ಒಂದು ಟಾಸ್ಕ್ ಏನಿದೆ ಅಲ್ವಾ, ಟಿಕೆಟ್ ಟು ಫಿನಾಲೆ. ಸೊ ಅದರಲ್ಲಿನ 3ನೇ ಸರಣಿಯ ಒಂದು ಚಟುವಟಿಕೆಯನ್ನು ನೀಡಿದ್ದಾರೆ. ಸೊ ಅದು ಚಟುವಟಿಕೆ ಯಾವುದು, ಯಾವ ಥರ ಅಂತ ತಿಳ್ಕೊಂಡು ಹೋಗೋಣ ಈ ವಿಡಿಯೋದಲ್ಲಿ. ಸೊ ಮೊದಲನೇದಾಗಿ ಈ ಟಾಸ್ಕ್ ಬಂದು ಒಂದು ಜೋಡಿ ಟಾಸ್ಕ್ ಆಗಿರುತ್ತೆ. ಸೊ ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಯಾಕಂದರೆ ಇದು ಟಿಕೆಟ್ ಟು ಫಿನಾಲೆ ತುಂಬ ಇಂಪಾರ್ಟೆಂಟ್ ವಾರ ಆಗಿರೋದ್ರಿಂದ. ಸೊ ಈ ವಾರದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಬಂದುಬಿಟ್ಟು ಆದಷ್ಟು ಇಂಡಿವಿಜುವಲ್ ಗೇಮ್ಸ್ ಕೊಟ್ಟಿದ್ದರೆ ನಮಗೂ ಒಬ್ಬೊಬ್ಬರು ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಇಷ್ಟ ಆಗ್ತಾಯಿತ್ತು. ಸೊ ಈ ಜೋಡಿ ಟಾಸ್ಕ್ ಕೊಟ್ಟಿರೋದ್ರಿಂದ ಅಗೇನ್ ಒಂದು ಟೀಮ್ ಪರ್ಫಾರ್ಮೆನ್ಸ್ ಅಂತ ಬರುತ್ತೆ, ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಒಂದು ಕಂಟೆಸ್ಟೆಂಟ್ ಟಿಕೆಟ್ ಟು ಫಿನಾಲೆಗೆ ಹೋಗಲಿಕ್ಕೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಲ್ಲಿದೆ. ಸೊ ಅದು ಬಿಟ್ಟು ನೋಡೋದಾದರೆ ಇಲ್ಲಿ ಬಂದುಬಿಟ್ಟು ಇದು ಬಂದು ಜೋಡಿ ಟಾಸ್ಕ್ ಆಗಿರುತ್ತೆ. 2 ಗುಂಪುಗಳನ್ನು ಮಾಡಿರ್ತಾರೆ. ಮೊದಲನೇದಾಗಿ ಸೊ ವಿಕ್ರಮ್ ಗುಂಪು ಒಂದು ಕಡೆ ಆಗಿರುತ್ತೆ, ಇನ್ನೊಂದು ಬಂದುಬಿಟ್ಟು ಮಂಜು ಅವ್ರ ಗುಂಪಾಗಿರುತ್ತೆ. ಸೊ ವಿಕ್ರಮ್ ಗುಂಪಲ್ಲಿ ಯಾರು ಆಡ್ತಾರೆ ಅಂತ ಹೇಳಿದರೆ ಮೋಕ್ಷಿತಾ ಅವ್ರು ಆಡ್ತಾರೆ. ಅವ್ರ ಜೊತೆಗೆ ಜೋಡಿಯಾಗಿ ಭವ್ಯ ಅವ್ರು ಇರ್ತಾರೆ. ಸೊ ವಿಕ್ರಮ್ ಜೊತೆಗೆ ಹನುಮಂತು ಅವ್ರ ಜೋಡಿಯಾಗಿ ಆಡ್ತಾ ಇರ್ತಾರೆ. ಸೊ ಇದು ಬಂದುಬಿಟ್ಟು ಇವರ ಗುಂಪಾಗಿರುತ್ತೆ. ಸೊ ಇನ್ನೊಂದು ಕಡೆ ಇನ್ನೊಂದು ಗುಂಪು ಬಂದುಬಿಟ್ಟು ಮಂಜು ಅವರ ಗುಂಪಾಗಿರುತ್ತೆ. ಸೊ ಮಂಜು ಅವ್ರ ಜೊತೆಗೆ ಗೌತಮಿ ಅವರು ಆಡ್ತಾರೆ. ಹಾಗೆ ಮತ್ತು ಇನ್ನೊಂದು ಜೋಡಿ ಯಾವುದು ಅಂತ ಹೇಳಿದ್ರೆ ಚೈತ್ರ ಮತ್ತು ಧನರಾಜ್ ಅವರು ಆಡ್ತಾ ಇರ್ತಾರೆ. ಸೊ ಇದಿಷ್ಟು ಜೋಡಿಗಳ ವಿಚಾರ ಆಗಿರುತ್ತೆ. ಇನ್ನು ಟಾಸ್ಕ್ ವಿಷಯಕ್ಕೆ ಬರೋದಾದರೆ, ಏನಿದು ಟಾಸ್ಕು, ಯಾವ ಥರ ಆಡಬೇಕು ಅನ್ನೋದಾದರೆ, ಸೊ ಈ ಟಾಸ್ಕು ಆಲ್ಮೋಸ್ಟ್ ಲಾಸ್ಟ್ ಸೀಸನ್ ಮತ್ತು 10th ಸೀಸನಲ್ಲಿ ಇದು ರಿಪೀಟೆಡ್ ಆಗಿರೋ ಟಾಸ್ಕ್ ಆಗಿರುತ್ತೆ. ಏನು ಅಂತ ಹೇಳಿದ್ರೆ, ಒಂದು ಬೆಲೂನನ್ನು ಅವರು ತಮ್ಮ ಬ್ಯಾಕ್ಗೆ ಕಟ್ಕೊಳ್ಬೇಕಾಗತ್ತೆ. ಆ ಬೆಲೂನ್ನ ಸಹಾಯದಿಂದ ಕೈ ಏನು ಟಚ್ ಮಾಡೋ ಹಾಗಿಲ್ಲ ಮತ್ತು ಬಾಡಿ ಟಚ್ ಮಾಡೋ ಹಾಗಿಲ್ಲ. 2 ಕಂಟೆಸ್ಟೆಂಟು ಉಲ್ಟಾ ಈ ಎದುರು ಬದ್ರು ತಿರುಗಿಕೊಂಡು ಆ ಬಲೂನ್ನ ಬ್ಲಾಸ್ಟ್ ಮಾಡಿ ಅದರಲ್ಲಿ ನೀರನ್ನ ಸಂಗ್ರಹಿಸಬೇಕಾಗಿರುತ್ತೆ. ಸೊ ಈ ಟಾಸ್ಕ್ ಆಗಿರುತ್ತೆ. ಸೊ ಇದರಲ್ಲಿ ಬಂದುಬಿಟ್ಟು ಮೇಯ್ನಾಗಿ ಕೈ ಟಚ್ ಮಾಡೋ ಹಾಗಿಲ್ಲ. ಸೊ ಈ ಒಂದು ಪ್ರೋಮೋ ಅಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಎಲ್ಲೋ ಒಂದು ಕಡೆ ವಿಕ್ರಮ್ ಅವ್ರ ಟೀಮು ಹನುಮಂತು ಆಗಿರ್ಬೋದು, ವಿಕ್ರಮ್ ಆಗಿರ್ಬೋದು, ಅವ್ರ ಕೈ ತಾಗಿರುತ್ತೆ. ಹಾಗೆ ಆ ತಾಗಿರೋದ್ರಿಂದ ಆ ಬಲೂನ್ ಹೊಡೆದ್ಬಿಟ್ಟು ಆ ಒಂದು ನೀರನ್ನು ತುಂಬಿಸ್ಕೊಳ್ತಾರೆ. ಸೊ ಇದರಲ್ಲಿ ಒಂದು ಕ್ಷಣದಲ್ಲಿ ಕಂಟೆಸ್ಟೆಂಟ್ಗಳು ನೋಡ್ತಾ ಇರ್ಬೋದು, ಈ ಪ್ರೋಮೋ ಅಲ್ಲಿ ತುಂಬಾ ಕಿತ್ತಾಡ್ತಾ ಇದ್ದಾರೆ, ಜಗಳ ಆಡ್ತಾ ಇದ್ದಾರೆ. ಆಚೆ ನಿಂತ್ಬಿಟ್ಟು ಧನರಾಜ್ ಆಗಿರ್ಬೋದು ಮತ್ತು ಚೈತ್ರ ಆಗಿರ್ಬೋದು, ಇವರು ಹೇಳ್ತಾ ಇದ್ದಾರೆ ಕೈ ಟಚ್ ಆಯಿತು ಅಂತ ಹೇಳಿಬಿಟ್ಟು. ಆ್ಯಸ್ ಪರ್ ರೂಲ್ಸು, ಈ ಗೇಮಿನ ರೂಲ್ಸ್ ಪ್ರಕಾರ ಕೈ ಟಚ್ ಆಗೋ ಆಗಿಲ್ಲ. ಬಟ್ ಪ್ರೋಮೋ ಅಲ್ಲಿ ಆ ಥರ ಕಾಣಿಸ್ತಾ ಇದೆ, ಟಚ್ ಆಗಿರೋ ಥರ. ಬಟ್ ಏನು ಅಂತ ಹೇಳಿದರೆ, ಇದು ಬಂದು ಒಂಥರ ತುಂಬ ಮೂಮೆಂಟಲ್ಲಿ ನಡೆಯೋ ಗೇಮ್ ಆಗಿರೋದ್ರಿಂದ ಸೊ ಆದಷ್ಟು ಸ್ವಲ್ಪ ಉಸ್ತುವಾರಿ ಮಾಡಲಿಕ್ಕೂ ಕಷ್ಟ ಆಗಿರುವಂಥ ಗೇಮ್ ಆಗಿರುತ್ತೆ ಇದು. ಸೊ ಹಾಗಾಗಿ ನೋಡಬೇಕು, ಕಂಪ್ಲೀಟಾಗಿ ಎಪಿಸೋಡ್ ನೋಡಿದ್ರೇ ನಮ್ಗೆ ಗೊತ್ತಾಗುತ್ತೆ ರಿಯಲಾಗಿ ಕೈ ಟಚ್ ಆಗಿದೆಯಾ ಇಲ್ವಾ, ಅಥವಾ ಇನ್ನೊಂದು ಆ್ಯಂಗಲಿಂದ ಆ ಥರ ಕಾಣಿಸ್ತಾ ಇದೆಯಾ ಯಾವ ಥರ ಅನ್ನೋದು ನಾವು ಎಪಿಸೋಡ್ ಕಂಪ್ಲೀಟಾಗಿ ನೋಡಿದ್ರೇ ಜಡ್ಜ್ ಮಾಡೋಕ್ಕಾಗೋದು. ಆದರೆ ಇಲ್ಲಿ ಬಂದುಬಿಟ್ಟು ಮಂಜು ಅವರು ವಾದ ಮಾಡ್ತಾ ಇದ್ದಾರೆ, ಮತ್ತು ಆಚೆ ನಿಂತ್ಕೊಂಡು ಧನರಾಜ್ ಆಗಿರ್ಬೋದು, ಚೈತ್ರ ಆಗಿರ್ಬೋದು, ಅವರು ಕೂಡ ವಾದ ಮಾಡ್ತಾ ಇದ್ದಾರೆ, ಇಲ್ಲ ಕೈ ಟಚ್ ಆಯಿತು, ಪಾಸ್ ಕೊಡಿ, ಪೌಲ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರು ಉಸ್ತುವಾರಿ ಆಗಿರೋರು, ನಾನು ಉಸ್ತುವಾರಿ, ನಾನು ನೋಡ್ತಾ ಇದ್ದೀನಿ, ನೀವು ಹೇಳಬೇಡಿ, ನೀವು ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಅವರು ಕೋಪ ಮಾಡ್ಕೊತಾ ಇದ್ದಾರೆ ರಜತ್ ಅವರು. ಸೊ ನೋಡಬೇಕು ರಿಯಲಾಗಿ ಏನಾಗಿದೆ, ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು. ಸೊ ನಿಮ್ಮೆಲ್ರಿಗೂ ಈ ಪ್ರೋಮೋ ನೋಡಿ ಆದಮೇಲೆ ಈ ಒಂದು ಏನು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಕೊಟ್ಟಿದ್ದಾರಲ್ವ, ಇದರಲ್ಲಿ ಜೋಡಿ ಟಾಸ್ಕ್ ನಿಮಗೆ ಇಷ್ಟ ಆಯಿತಾ ಮೊದಲನೇದಾಗಿ ಅದಕ್ಕೆ ಕಮೆಂಟ್ ಮಾಡಿ. ಅದಾದಮೇಲೆ ನಿಮ್ಗೆ ಅನಿಸಿರೋ ಪ್ರಕಾರ ಯಾವ ಟೀಮ್ ಸ್ಟ್ರಾಂಗ್ ಇದೆ. ನನ್ನ ಪ್ರಕಾರ ಇದರಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ, ಸ್ವಲ್ಪ ಸ್ಟ್ರಾಂಗೆಸ್ಟ್ ಅಂತ ನೋಡೋದಾದರೆ ವಿಕ್ರಮ್ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಥರ ಕಾಣ್ತಾ ಇದೆ. ಸೊ ಮಂಜು ಟೀಮ್ ಅವ್ರು ಬಂದುಬಿಟ್ಟು ಸ್ವಲ್ಪ ವೀಕ್ ಆಗಿರೋ ಥರ ಕಾಣ್ತಾ ಇದೆ. ಸೊ ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ, ಯಾವ ಟೀಮ್ ಸ್ಟ್ರಾಂಗ್ ಆಗಿದೆ, ಯಾವ ಟೀಮ್ ಗೆಲ್ಬೋದು ಅನ್ನೋದನ್ನು ತಿಳಿಸಿ. ಹಾಗೆ ನಿಮ್ಮ ಫೇವ್ರೆಟ್ ಜೋಡಿ ಯಾವುದು, ಇದರಲ್ಲಿ ಯಾವ ಜೋಡಿ ನಿಮಗೆ ಚೆನ್ನಾಗಿ ಆಡಬೇಕು, ಯಾವ ಜೋಡಿ ಚೆನ್ನಾಗಿ ಆಡುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನೋಡೋಣ ಕಂಪ್ಲೀಟ್ ಎಪಿಸೋಡ್ ಆದಮೇಲೆ ಯಾವ ಥರ ಈ ಚಟುವಟಿಕೆ ಮೂಡ್ ಬಂತು, ಯಾರು ಸಕ್ಸಸ್ಫುಲ್ ಆದರು, ಈ ಒಂದು 3ನೇ ಸರಣಿಯ ಒಂದು ಗೇಮ್ ಯಾವ ಥರ ಆಯಿತು ಅಂತ ನಾವು ನೋಡೋಣ. ಸೊ ಎಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.